ಹಾಯ್ ಹಲೋ ನಮಸ್ಕಾರ. ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಆ ದಿನ ಬಂದೇ ಬಿಡ್ತು. ಯಾವ ದಿನ ಅಂತೀರಾ? ಟಾಕ್ಸಿಕ್ ಟ್ರೈಲರ್ ರಿಲೀಸ್ ದಿನ. ಸೊ ಈಗಾಗಲೇ ನಾವೆಲ್ಲರೂ ಕೂಡ ಎಕ್ಸೈಟ್ಮೆಂಟ್ ಇಂದ ವೆಯ್ಟ್ ಮಾಡ್ತಾ ಇದ್ವಿ. ಗ್ಲಿಮ್ಸು ಹಾಡುಗಳನ್ನ ನೋಡಿದಂತಹ ನಮಗೆ ಟ್ರೈಲರ್ ಹೇಗಿರಬಹುದು, ಸಿನಿಮಾ ಹೇಗಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ದುಪ್ಪಟ್ಟೆ ಇತ್ತು ಅಂತ ಅನ್ಕೊಳ್ತೀನಿ. ಈ ನಡುವೆ ಟ್ರೈಲರ್ ರಿಲೀಸ್ ಇವತ್ತು ಅಂತ ಅನೌನ್ಸ್ ಆಗ್ತಾ ಇದ್ದಂತೆ 8ರ ಗುಟ್ಟು ಅನ್ನುವಂತಹ ಒಂದಷ್ಟು ಸೀಕ್ರೆಟ್ಗಳು, ಅದ್ರ ಜೊತೆಗೆ 8ನೇ ತಾರೀಕೆ ಯಾಕೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಓಡಾಡ್ತಾ ಇತ್ತು. ಇವತ್ತು ಟ್ರೈಲರ್ ರಿಲೀಸ್ ಅಂತ ಗೊತ್ತಾಗ್ತಾ ಇದ್ದಂಗೆ AMB ಕಪಾಲಿ ಥಿಯೇಟರ್ ಹತ್ರ ಎಲ್ಲ ಕಂಪ್ಲೀಟ್ ಆಗಿ ಯಶ್ಮಯ ಅಂತಂದ್ರೆ ಯಶ್ ಅವರ ಅಭಿಮಾನಿಗಳು ಬಂದು ಸಾಲುಗಟ್ಟಿ ನಿಂತಿದ್ರು. ಒಂದ್ ರೀತಿನಲ್ಲಿ ಇವತ್ತು ಟಾಕ್ಸಿಕ್ ಮಯ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲೂ ಅದೇ ರೀತಿ ಟಿವಿಗಳಲ್ಲೂ ಅದನ್ನೇ ನೋಡ್ತಾ ಇದ್ವಿ. ಕರೆಕ್ಟ್ ಆಗಿ 7 ಗಂಟೆ 1 ನಿಮಿಷ ಸುಮಾರಿಗೆ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಹೊರಬೀಳ್ತಾ ಇತ್ತು. ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯ ಕಣ್ಣು ಈ ಒಂದು ಟ್ರೈಲರ್ ಮೇಲೆ ಇತ್ತು ಅಂತಂದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಯಶ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ಯಶ್, ಅವ್ರು ಏನ್ ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ವಾ, ಇಂಥವ್ರಿಗೆ ಇವತ್ತಿನ ದಿನ ಉತ್ತರನ ಕೊಟ್ಟಿದ್ದಾರೆ. ಈಗಾಗಲೇ ಅವರ ಸಾಕಷ್ಟು ಇಂಟರ್ವ್ಯೂಸ್ಗಳೆಲ್ಲ ಕೂಡ ವೈರಲ್ ಆಗ್ತಾ ಇದೆ. ಅಂದ್ರೆ ಇವತ್ತು ಬರುತ್ತೆ ಅವರು ಕೊಟ್ಟದಂತಹ ಒಂದಷ್ಟು ಇಂಟರ್ವ್ಯೂಸ್ಗಳಲ್ಲಿ ಅವ್ರು ಮಾತನಾಡಿದಂತಹ ರೀತಿ, ಅವ್ರು ಅದರಂತೆ ನಡ್ಕೊಂಡಿದ್ದಾರೆ ಅನ್ನೋ ರೀತಿನಲ್ಲಿ. ಅದರ ಜೊತೆಗೆ ಈ ಒಂದು ಟ್ರೈಲರ್ ಕೂಡ ಸಾಕ್ಷಿ ಅಂತಾನೆ ಹೇಳ್ಬೋದು. ಏನು 7 ಗಂಟೆ 1 ನಿಮಿಷಕ್ಕೆ ಸುಮಾರಿಗೆ ಬಂದಂತಹ ಟ್ರೈಲರ್ನಲ್ಲಿ ತುಂಬಾ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಗ್ಲಿಮ್ಸ್ ಅಲ್ಲಿ 5 ಜನ ನಾಯಕಿಯಲ್ಲಿ ರಾಯನಿಗೆ ಯಾರು ನಾಯಕಿ ಅನ್ನೋದನ್ನ ಎಲ್ಲೂ ಹೇಳಿರ್ಲಿಲ್ಲ. ಅಂದ್ರೆ ಆ ಒಂದು ಗುಟ್ಟನ್ನ ರಟ್ಟು ಮಾಡ್ತಾನೆ ಇಲ್ಲ. ಈ ಒಂದು ಟ್ರೈಲರ್ನಲ್ಲಿ ಕಂಪ್ಲೀಟ್ ಆಗಿ ನನಗೇನು ಇಷ್ಟ ಆಯ್ತು ಅಂದ್ರೆ ಮೇಕಿಂಗ್. ಸಾಮಾನ್ಯವಾಗಿ ಈ ಸಿನಿಮಾ ಬಿಡುಗಡೆ ಇವಾಗ ಅಂತ ಹೇಳ್ತಾ ಇದ್ದಂಗೆ 1 ತಿಂಗಳು ಹಿಂದೆ 2 ತಿಂಗಳು ಹಿಂದೆ ಈ ಸಿನಿಮಾ ಹಾಲಿವುಡ್ ರೇಂಜ್ಗಿದೆ, ಇದು ನಮ್ಮ ಇಂಡಸ್ಟ್ರಿಯ ಸಿನಿಮಾಗಳ ರೀತಿ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ನಿಜವಾಗಿಯೂ ಹಾಲಿವುಡ್ ರೇಂಜ್ಗಿದ್ಯಾ ಅಂತ ನೀವೇನಾದ್ರೂ ಅದನ್ನ ಫೀಲ್ ಮಾಡಬೇಕು ಅಂದ್ರೆ ಈ ಒಂದು ಟ್ರೈಲರ್ ನೋಡಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಮೇಕಿಂಗ್ ಅಂತೂ ವೆರಿ ಸ್ಟ್ರಾಂಗ್ ಆಗಿದೆ. ನಿಜವಾಗಿಯೂ ಗೀತು ಮೋಹನ್ ದಾಸ್ ನಿರ್ದೇಶನ ಏನು ಮಾಡಿದ್ದಾರೆ, ಏನ್ ಟ್ರೈಲರ್ 4 ನಿಮಿಷ 38 ಸೆಕೆಂಡ್ ಇದೆ. ಕಂಪ್ಲೀಟ್ ಆಗಿ ನೋಡೋರಿಗೆ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡಿದ್ದಾರೆ. ಒಂದ್ ಕಡೆ ರಾಯನ್ಗೆ ಹಾಗೆ ಟಿಕೆಟ್ಗೆ ಫೈಟ್ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ನಯನತಾರ ರಾಯನ್ಗೆ ಒಂದಷ್ಟು ನೀನ್ ಹಾಗಿರ್ಬೇಕು ಹೀಗಿರ್ಬೇಕು, ನೀನು ಆಳ್ವಿಕೆ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಜೊತೆಗೆ ಅಮ್ಮ ಮಗನ ಸೆಂಟಿಮೆಂಟು, ಮಗ ಅಮ್ಮನ ಕೂಡ ಮಾತಾಗಿರಬಹುದು. ಅದ್ರ ಜೊತೆಗೆ ಕಿಯಾರಾ ಅದೇ ಇವಾಗ ಮೇನ್ಲಿ ಕನ್ಫ್ಯೂಸ್ ಆಗ್ತಾ ಇರುವಂಥದ್ದು. ಸೊ ಮೇಕಿಂಗ್ ಮಾತ್ರ ಸಖತ್ತಾಗಿದೆ. ಸಿನಿಮ್ಯಾಟೋಗ್ರಫಿ ಕೂಡ ಅಂದರೆ ಕಟ್ ಮಾಡಿದಾರಲ್ಲ ಎಲಿಮೆಂಟ್ಸು, ಅದು ಮಾತ್ರ ಮಸ್ತಾಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಏನು ಒಂದು ನಿರೀಕ್ಷೆನ ನಾವು ಇಟ್ಕೊಂಡಿದ್ವಿ, ಆ ನಿರೀಕ್ಷೆ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು. KGF ಅಂತ ಪ್ರತಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ರು, ನಮಗೆ KGF ಆದ್ಮೇಲೆ ಯಶ್ ಅವರ ಸಿನಿಮಾ ಬಂದೇ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದವರು. ಅಂಥವ್ರು ಇವಾಗ ಈ ಒಂದು ಮಂತ್ ಟಾಕ್ಸಿಕ್ ಮಂತ್ ಆಗುತ್ತೆ ಅಂಥವ್ರಿಗೆ ಏನು ಬಿಟ್ಕೊಟ್ಟಿಲ್ಲ. ಒಂದು ಟ್ರೈಲರ್ನಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಕಾಪಾಡ್ಕೊಂಡು ಬಂದಿದ್ದಾರೆ ಕತೆ ಏನು ಅನ್ನೋದನ್ನ. ರೀಸೆಂಟಾಗಿ ಯಶ್ ಅವರು ಒಂದು ಇಂಟರ್ವ್ಯೂನಲ್ಲಿ ಕತೆ ಏನಿರಬಹುದು ಅನ್ನೋದಕ್ಕೆ ಒಂದು ಹಿಂಟನ್ನು ಕೂಡ ಕೊಟ್ಟಿದ್ರು. ಅಂದರೆ ಈ ಒಂದು ಪೋರ್ಚುಗೀಸ್ ಏನು ಗೋವಾದಲ್ಲಿ ಬಂದು ಆಳ್ವಿಕೆ ಮಾಡ್ತಾ ಇದ್ರು, ಆ ಕಾಲದಲ್ಲಿ ನಡೆಯುವಂತಹ ಸ್ಟೋರಿ ಅಂತ ಒಂದು ಲೈನನ್ನು ಬಿಟ್ಕೊಟ್ಟಿದ್ರು. ಅದನ್ನ ತಲೆಯಲ್ಲಿಟ್ಕೊಂಡು ಬಂದು ಟ್ರೈಲರ್ ನೋಡಿದ್ರೆ ನಿಮಗೆ ಏನೇನು ಅರ್ಥ ಆಗಲ್ಲ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಒಂದಷ್ಟು ಕನ್ಫ್ಯೂಷನ್ಸ್ನ ಇಟ್ಟಿದ್ದಾರೆ. ಹಾಲಿವುಡ್ ಟಚ್ ಈ ಸಿನಿಮಾ ಹೊಂದಿದೆ ಅಂತ ಹೇಳ್ಬೋದು. ರಿಚ್ ಆಗಿರುವಂತಹ ಮೇಕಿಂಗ್ ಇದೆ. ಟ್ರೈಲರ್ ಒಂದು ರೀತಿಯಲ್ಲಿ ಅದ್ಭುತ ಅಂತ ಹೇಳ್ಬೋದು. ಅಂದರೆ ಈ ರೀತಿ ಟ್ರೈಲರ್ನ ಇಷ್ಟು ಸಿನಿಮಾಗಳಲ್ಲಿ ನಾವು ನೋಡೇ ಇಲ್ಲ, ನೋಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಟ್ರೈಲರ್ ಇವತ್ತು ಟಾಕ್ಸಿಕ್ ಸಿನಿಮಾ ಬಿಟ್ಟಿರುವಂಥದ್ದು. ಜೊತೆಗೆ ಯಶ್ ಅವರ ಅಭಿನಯ, ಇದ್ರ ಬಗ್ಗೆ ಅಂತೂ ಮಾತಾಡಲೇಬೇಕು. ಒಂದು ಕಡೆ ರಾಯ, ಒಂದು ಕಡೆ ಟಿಕೆಟು, ಅಪ್ಪ ವರ್ಸಸ್ ಮಗನ, ಅದರಲ್ಲೂ ಕನ್ಫ್ಯೂಷನ್ ಇದೆ. ಈಗ ಮಗ ಏನಾದರೂ ಅಪ್ಪನ ಮಾತು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾನ, ಅದರಲ್ಲೂ ಕನ್ಫ್ಯೂಷನ್ಸ್ ಇಟ್ಟಿದ್ದಾರೆ. ಈಗ ಕಿಯಾರಾ ಅಡ್ವಾಣಿ ರಾಯನಿಗೆ ಹೀರೋಯಿನ್ನ, ಅದರಲ್ಲೂ ಕನ್ಫ್ಯೂಷನ್ ಇಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ನಮ್ಮನ್ನ ಅವರು ಸಿನಿಮಾದ ಕಡೆ ಸೆಳ್ಕೊಳ್ಳಿಕ್ಕೆ ಈ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲವೂ ಕೂಡ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ದೃಶ್ಯಗಳು, ಜೊತೆಗೆ ಮ್ಯೂಸಿಕ್ಕು ನಮ್ಮನ್ನ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನ ಮಾಡುತ್ತೆ. ಲೈಕ್ ವಾವ್ ಅನ್ಬೇಕು ನಾವು, ಆ ರೀತಿಯಾದಂತಹ ಮ್ಯೂಸಿಕ್ ಅಂತೂ ಇದೆ. ಜೊತೆಗೆ ಅಲ್ಲಿ ಸೆಟ್ಗಳು ಎಲ್ಲೂ ಕೂಡ ನಮಗೆ ಆರ್ಟಿಫಿಷಿಯಲ್ ಅಂತ ಎಲ್ಲೂ ಅನಿಸೋದೇ ಇಲ್ಲ. ಈ ಟ್ರೈಲರ್ಗೆ ಭಾರಿ ಹೈಪ್ ಕ್ರಿಯೇಟ್ ಆಗಿತ್ತು. ಅಂದರೆ ಹೇಗಿರಬಹುದು ಅಂತ. ಇದು ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ವಿ, ನಮ್ಮ ನಿರೀಕ್ಷೆಗೂ ಕೂಡ ನಿಲ್ಕದ್ದು ಅಂತಂದರೆ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ.
ಒಂದು ರೀತಿ ನಮ್ಮ ಕನ್ನಡದ ನಟ ಯಶು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಟಾಕ್ಸಿಕ್ ಮೂಲಕ ಸದ್ದು ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಟ್ರೈಲರ್ ಕಂಪ್ಲೀಟ್ ಆಗಿ ಎಕ್ಸಾಂಪಲ್ ಆಗುತ್ತೆ. ಬಿಗ್ ಬಜೆಟ್ ಸಿನಿಮಾ ಅಂದರೆ ರಿಚ್ನೆಸ್ ಇರಲೇಬೇಕು ಅನ್ನೋದು, ಅಫ್ಕೋರ್ಸ್ ಬಿಗ್ ಬಜೆಟ್ ಸಿನಿಮಾದಲ್ಲಿ ರಿಚ್ನೆಸ್ ಇರಬೇಕು. ಬಟ್ ಇವ್ರು ಟ್ರೈಲರ್ನಲ್ಲೇ ಆ ಒಂದು ರಿಚ್ನೆಸ್ ಕೊಟ್ಟಿದ್ದಾರಲ್ವಾ, ಅದಕ್ಕೆ ನಿಜವಾಗಿಯೂ ಕೂಡ ಖುಷಿ ಆಗುತ್ತೆ. ಸಿನಿ ಪ್ರಿಯರಿಗೆ ಒಂದು ರೀತಿಯಲ್ಲಿ ಹಬ್ಬದೂಟ ಅಂತ ಹೇಳ್ಬೋದು ಟಾಕ್ಸಿಕ್ಗೆ. ಯಾರು ಟಾಕ್ಸಿಕ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಜೊತೆಗೆ ಎಲ್ಲ ರೀಸೆಂಟಾಗಿ ಟಾಕ್ಸಿಕ್ ಮಕ್ಕಳು ನೋಡೋ ಥರ ಇಲ್ಲ, ದುಡ್ಡೋರು ನೋಡೋ ಥರ ಇಲ್ಲ, ಈ ರೀತಿಯಾಗಿ ಒಂದಷ್ಟು ಸುದ್ದಿಗಳು ಕೂಡ ಓಡಾಡ್ತಾ ಇತ್ತು. ಬಟ್ ಈ ಟ್ರೈಲರ್ ನೋಡಿದ್ರೆ ನಿಮಗೆ ಅದಕ್ಕೆ ಜಾಗನೇ ಇರೋದಿಲ್ಲ. ನೀವು ಇನ್ನೂ ನಾವು ನೋಡಬೇಕು ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ. ಆ ರೀತಿಯಾಗಿ ಪ್ಲ್ಯಾನನ್ನು ಮಾಡ್ಕೊಂಡಿದೆ ಸಿನಿಮಾ ತಂಡ. ಸೊ ಬಿಗ್ ಬಜೆಟ್ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಹೀರೋನ ಕನಸಾಗಿರುತ್ತೆ. ಜೊತೆಗೆ ಇದು ಯಶ್ ಅವರ ಒಂದು ಕನಸಿನ ಕೂಸು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಿನಿಮಾದಲ್ಲಿ ಯಶ್ ಅವರು ಡೈಲಾಗ್ ಕೂಡ ಬರೆದಿದ್ದಾರೆ, ಜೊತೆಗೆ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ, ಜೊತೆಗೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಡಬಲ್ ಆ್ಯಕ್ಟಿಂಗು. ಸೊ ತುಂಬ ಫಸ್ಟ್ರೇಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಅದೆಲ್ಲದರ ನಡುವೆ ಇವಾಗ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ಒಂದು ರೀತಿಯಲ್ಲಿ ನಮ್ಮ ಕನ್ನಡದ ಹೀರೋ ನಾವು ನೋಡ್ಕೊಂಡು ಅವ್ರ ಜರ್ನಿ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಅಂತಹ ಹೀರೋ ಈಗ ಹಾಲಿವುಡ್ ಲೆವೆಲ್ನಲ್ಲಿ ಸಿನಿಮಾ ಮಾಡ್ತಾರೆ ಅಂತಂದರೆ ಅದನ್ನು ನೋಡಿದಂಥವ್ರಿಗೆ ಎಷ್ಟು ಖುಷಿ ಅಂದರೆ ನಮ್ಮೆಲ್ರಿಗೂ ಕೂಡ ಬಹಳ ಖುಷಿ ಆಗುತ್ತೆ. ಸೊ ನಾವೇನು ಅಂದ್ಕೊಂಡಿದ್ವಿ ಆ ರೀತಿ ಅಂತೂ ಇಲ್ಲವೇ ಇಲ್ಲ ಟ್ರೈಲರ್. ಇನ್ನು ಈ ಒಂದು ಟ್ರೈಲರ್ನಲ್ಲೇ ಈ ರೀತಿ ಸರ್ಪ್ರೈಸ್ಗಳನ್ನು ಇಟ್ಟಿದ್ದಾರೆ ಅಂತಂದರೆ ಇನ್ನು ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಹೇಗಿರಬಹುದು ಅನ್ನೋದೇ ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿ ಆಗಿದೆ. ಈಗಾಗಲೇ ಟೀಸರ್ ಬಂದಾಗ, ಹಾಡುಗಳು ಬಂದಾಗ, ಅಂದರೆ ಗ್ಲಿಮ್ಸ್ಗಳನ್ನು ಬಿಟ್ಟಾಗ, ಲೇಡೀಸ್ ಗ್ಲಿಮ್ಸ್ ಬಿಟ್ಟಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಇದು ಏನೋ ಮಕ್ಕಳು ನೋಡೋ ರೀತಿ ಇರಲ್ವೇನೋ, ಅಥವಾ ದೊಡ್ಡೋರು ನೋಡೋ ರೀತಿ ಇರೋದಿಲ್ವೇನೋ, ಫ್ಯಾಮಿಲಿ ಆಡಿಯನ್ಸ್ ಈ ಸಿನಿಮಾನ ನೋಡೋಕೆ ಆಗೋದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ. ಬಟ್ ಈ ಟ್ರೈಲರ್ ನಿಜವಾಗಿಯೂ ಕೂಡ ಅದಕ್ಕೆಲ್ಲ ಉತ್ತರ ಕೊಡೋ ರೀತಿನಲ್ಲೇ ಇದೆ. ಇಷ್ಟು ಲೇಟಾಗಿ ಬರಲಿಕ್ಕೆ ಇದೇ ಕಾರಣ ಇರಬಹುದಾ? ಇಷ್ಟು ರಿಚ್ನೆಸ್ಸನ್ನು ನಾವು ಕೊಡಬೇಕು ಅನ್ನೋ ಕಾರಣಕ್ಕೆ ಅವರು ಲೇಟಾಗಿ ಬರ್ತಾ ಇರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮಲ್ಲೇ ಉಳಿದುಕೊಳ್ಳುತ್ತೆ. ಎಲ್ಲೂ ಕೂಡ ಕತೆ ಮಾತ್ರ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದನ್ನ ಅವ್ರು ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಅವರು ಬಿಟ್ಕೊಟ್ಟಿಲ್ಲ ಕತೆಯನ್ನು. ಅಪ್ಪ ಮಗನ ಫೈಟ್ ನಡೆಯುತ್ತೋ, ಅಥವಾ ಅಮ್ಮಗೆ ಮಗ ಮಾತು ಕೊಡ್ತಾನೋ, ಅಕ್ಕನಿಗೆ ತಮ್ಮ ಮಾತು ತಗೊಳ್ತಾಳೋ ಅಕ್ಕ ಅನ್ನೋದು ತುಂಬ ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ಸೊ ವೆಯ್ಟ್ ಮಾಡೋಣ. ಟ್ರೈಲರ್ನೇ ಈ ರೀತಿಯಾಗಿ ಇಷ್ಟು ರಿಚ್ನೆಸ್ಸಿಂದ ಬಿಟ್ಟಿದ್ದಾರೆ ಅಂತಂದರೆ ಇನ್ನೂ ಸಿನಿಮಾ ಯಾವ ಲೆವೆಲ್ನಲ್ಲಿ ಇರಬಹುದು, ಹೇಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ನಮಗೆ ಇನ್ನೂ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಸಿನಿಮಾದ ಮೇಲೆ. ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿ ವೆಯ್ಟ್ ಮಾಡ್ತಾ ಇರೋದು ಟಾಕ್ಸಿಕ್ಗಾಗಿ. ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ 2 ಸಿನಿಮಾಗಳಂದರೆ ಈ ಇಯರ್ ಯಾವ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದು ರಾಮಾಯಣ ಜೊತೆಗೆ ಟಾಕ್ಸಿಕ್ 2 ಸಿನಿಮಾಗಳು ಕೂಡ ಇದೆ ಆ ಒಂದು ಪಟ್ಟಿನಲ್ಲಿ. ಆ ಪಟ್ಟಿಗೆ ಅವರು ಹೋಗಿರೋದೇ ಒಂದು ರೀತಿಯಲ್ಲಿ ಅವರ ಹಾರ್ಡ್ ವರ್ಕಿಂದ. ಸೊ ಈಗ ಅವ್ರಿಗೆ ಮೇಲೆ ಇನ್ನು ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನೂ ಹೆಚ್ಚು ಸಿನಿಮಾಗಳನ್ನು ಕೊಡಲಿ, ಇದೇ ರೀತಿಯಾದಂತಹ ಒಂದಷ್ಟು ಹಿಟ್ ಸಿನಿಮಾಗಳನ್ನು ಕೊಡಲಿ. ಆಗಸ್ಟ್ 26ಗೆ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಅದರ ಜೊತೆಯಲ್ಲೇ ನವೆಂಬರ್ 8ಕ್ಕೆ ರಾಮಾಯಣ ಸಿನಿಮಾ ನಮ್ಮ ಭಾರತದಲ್ಲಿ ರಿಲೀಸ್ ಆಗ್ತಾ ಇದೆ. ಬೇರೆ ಕಂಟ್ರಿಗಳಲ್ಲಿ ನವೆಂಬರ್ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ. ಸಿನಿ ರಸಿಕರಿಗೆ ಈ ವರ್ಷ ಒಂದು ರೀತಿಯಲ್ಲಿ ಹಬ್ಬದೂಟ ಅಂತಂದರೆ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ವೆಯ್ಟ್ ಮಾಡಿ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.